ಶಿವರಾತ್ರಿ ನವಗ್ರಹ ರಹಸ್ಯ ವಿಶೇಷ ಕಾರ್ಯಕ್ರಮ ಇದು. ಇನ್ನೇನು ಬುಧವಾರ ಅಂದರೆ 26ನೇ ತಾರೀಕು ಶಿವರಾತ್ರಿಯ ಸಂಭ್ರಮ ಎಲ್ಲೆಡೆಯೂ ಕೂಡ ಮನೆ ಮಾಡಿರುತ್ತೆ. ಶಿವನನ್ನು ಆರಾಧಿಸುವಂತಹ ವಿಶೇಷವಾದ ದಿನ ಈ ಶಿವರಾತ್ರಿ. ಶಿವರಾತ್ರಿಯ ದಿನ ಉಪವಾಸ, ಜಾಗರಣೆ, ಅಭಿಷೇಕ, ಪಠಣದ ಮೂಲಕ ಶಿವನನ್ನು ಎಲ್ಲರೂ ಕೂಡ ಒಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ನವಗ್ರಹಗಳಲ್ಲಿ ಯಾವ ಗ್ರಹ ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂತಹ ಗ್ರಹ, ಜೊತೆಗೆ ಯಾವ ರಾಶಿಯವರು ಶಿವನನ್ನು ಆರಾಧಿಸಿದರೆ ಅತಿ ಹೆಚ್ಚಾಗಿ ಫಲವನ್ನು ಪಡೆದುಕೊಳ್ಬಹುದು, ಎಲ್ಲ ಪ್ರಶ್ನೆಗಳು ಸಾಕಷ್ಟಿರುತ್ತೆ. ಸೊ ಆ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು ನಮ್ಮ ಜೊತೆ ಇದ್ದಾರೆ. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇನ್ನೇನು 4-5 ದಿನದಲ್ಲಿ ಶಿವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಶಿವರಾತ್ರಿ ನವಗ್ರಹ ರಹಸ್ಯ ಅಂತಂದರೆ, ನವಗ್ರಹಗಳಲ್ಲಿ ಯಾವ ಗ್ರಹ ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು? ಎಲ್ಲರೂ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತಹ ಆಸೆಯನ್ನು, ಇಚ್ಛೆಯನ್ನು ಹೊಂದೇ ಇರ್ತಾರೆ. ಅದರಲ್ಲೂ ಕೂಡ ಶಿವನಿಗೆ ಯಾವ ರಾಶಿ ಇಷ್ಟ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ಸಂದರ್ಭದಲ್ಲಿ ಶಿವನನ್ನು ಆರಾಧಿಸಲಿಕ್ಕೆ ಒಂದು ಪ್ರಶಸ್ತ ಕಾಲ ನಿರ್ಮಾಣವಾಗ್ತಾ ಇದೆ. ಅತ್ತ ನಾವು ಗಮನಿಸ್ತಾ ಇದ್ದೀವಿ, ಪ್ರಯಾಗರಾಜನಲ್ಲೂ ಕೂಡ ಶಾಹಿ ಸ್ನಾನಕ್ಕೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ. ಶಿವರಾತ್ರಿಯ ದಿವಸ ಆ ಒಂದು ದಿವ್ಯತೆ ಅದು ಅಂತ್ಯವಾಗುತ್ತೆ. ಆ ಕಾರಣದಿಂದಾಗಿ ಜನ ಎಲ್ಲ ಬಂದು ಶಿವರಾತ್ರಿ ದಿವಸ ನಾವೆಲ್ಲ ಅಲ್ಲಿ ಮಿಂದು ಪುನೀತರಾಗಬೇಕು ಅಂತಕ್ಕಂಥ ಒಂದು ತುಡಿತ, ಅದು ಭಕ್ತಿಯ ತೀವ್ರತೆ, ಆ ರೀತಿಯಲ್ಲಿ ಜನ ಸಾಗರ ಹರಿದು ಹೋಗ್ತಾ ಇದೆ ಅಂತ ವಿಷಯ ಕೇಳಿತು. ಅಂತೂ ಶಿವರಾತ್ರಿಯ ಸಂದರ್ಭದಲ್ಲಿ ಯಾರು ಯಾವ ರೀತಿಯಲ್ಲಿ ಶಿವನನ್ನು ಆರಾಧಿಸಬೇಕು ಮತ್ತು ಗ್ರಹ, ಸಾಮಾನ್ಯವಾಗಿ ಜನರಿಗೆ ಒಂದು ಇದ್ರ ಮೇಲೆ ನಂಬಿಕೆ, ನಮ್ಮ 12 ರಾಶಿಗಳ ಮೇಲೆ. ಈ ರಾಶಿಗಳಲ್ಲಿ ಯಾರು ಶಿವನಿಗೆ, ಯಾರಲ್ಲ, ಎಲ್ಲರೂ ಶಿವನಿಗೆ ಪ್ರೀತಿ ಪಾತ್ರರು. ಎಲ್ಲ ಗ್ರಹಗಳು ಕೂಡ ಶಿವನನ್ನು ಆರಾಧಿಸಿಯೇ ಆ ನವಗ್ರಹ ಪಟ್ಟವನ್ನು ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕಿದೆ ಇದಕ್ಕಿಲ್ಲ ಅಂತಲ್ಲ, ಆದರೆ ಅವರು ಮಾಡಿದ ತಪಸ್ಸಿನ ತೀವ್ರತೆ ಅದು ನಮಗೆ ಬರಬೇಕು. ಗ್ರಹಗಳು ಒಂದು ಪಟ್ಟವನ್ನು ಸ್ವೀಕರಿಸುವಾಗ ಆ ಶಿವನನ್ನು ಕುರಿತಾದ ತಪಸ್ಸು ಹೇಗಿದೆ, ಆ ತೀವ್ರತೆ ನಾವು ಪುರಾಣಗಳಲ್ಲಿ ಕಾಣ್ತೀವಿ. ಹೀಗಾಗಿ ಆ ಗ್ರಹಗಳ ಯಾವ ಗ್ರಹಕ್ಕೆ ಬಹಳ ಬೇಗ ಅನುಗ್ರಹ ಮಾಡಿದ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಯೋಣ ಮತ್ತು ರಾಶಿ ಫಲವನ್ನು ನೋಡೋಣ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಶಿವನಿಗೆ ಈ ಜಾತಿ, ವರ್ಗ, ರಾಶಿ, ಭೇದ ಇವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಶಿವನಿಗೆ ಬೇಕಾಗಿರತಕ್ಕಂಥ ಅತ್ಯಂತ ತೀವ್ರವಾದ ಭಕ್ತಿಯ ಪರಾಕಾಷ್ಠೆಯಲ್ಲಿ ನೀವು ಶಿವನನ್ನು ಆರಾಧಿಸಿದರೆ ಶಿವ ಅವನು ಬೋಳಾಶಂಕರ ಅಂತ, ಅವನು ಏನು ಕೇಳಿದ್ರೆ ಅದು ಕೊಟ್ಬಿಡ್ತಾನೆ. ಮುಖ್ಯವಾಗಿ ಬೇಕಾಗಿರೋದು ಅವನಿಗೆ ಭಕ್ತಿ. ಅದನ್ನೇ ನಾವು ಈ ಪುರಾಣಗಳಲ್ಲಿ ಕಾಣ್ತಕ್ಕಂಥದ್ದು. ಶಿವಪುರಾಣದಲ್ಲಂತೂ ನಾವು ಯಥೇಚ್ಛವಾಗಿ ಇಂತಹ ಕಥೆಗಳನ್ನು ಕಾಣ್ತೀವಿ. ನಮ್ಮ 12 ಜ್ಯೋತಿರ್ಲಿಂಗಗಳಾಗಿರಬಹುದು, ಎಲ್ಲ ನೀವು ಶಿವಕ್ಷೇತ್ರವನ್ನು ನೋಡಿಬಿಟ್ರೆ ಅಲ್ಲೆಲ್ಲ ಶಿವ ಪ್ರೀತಿಯಿಂದ ಭಕ್ತರಿಗಾಗಿ ಬಂದು ನೆಲೆಸಿದ ಕಥೆಗಳನ್ನೇ ನಾವು ಕಾಣ್ತೀವಿ. ಹೀಗಾಗಿ ಮುಖ್ಯವಾಗಿ ಬೇಕಾಗಿರೋದು ಶಿವನಿಗೆ ಪ್ರೀತಿ, ಭಕ್ತಿ. ಇದನ್ನೇ ನಾವು ಈಗ ನೋಡ್ತಾ ಹೋಗೋಣ. ನಾವು ರಾಶಿ ಪ್ರಕಾರವೇ ನೋಡ್ತಾ ಹೋದರೆ ಮೇಷರಾಶಿ ಮೊದಲಿಗೆ 12 ರಾಶಿಗಳಲ್ಲಿ ಪ್ರಪ್ರಥಮವಾದದ್ದು ಮೇಷರಾಶಿ. ಮೇಷರಾಶಿಗೆ ಅಧಿಪತಿ ಯಾರು ಅಂದರೆ ಕುಜ ಆಗಿದೆ. ಕುಜ ತಾನು ಅವತರಿಸಿದ್ದೇ ಶಿವನ ಶಕ್ತಿಯಿಂದ. ಶಿವ ಹಾಗೂ ಭೂಮಿ ಮೇಲೆ ಶಿವನ ಒಂದು ಆ ವಿಶೇಷವಾದ ತೇಜಸ್ಸು ಭೂಮಿಯ ಮೇಲೆ ಬಿದ್ದು ಅಲ್ಲಿ ಶಿವ ಈ ಒಂದು ಅಂಗಾರಕನ ಉತ್ಪತ್ತಿಯಾಯಿತು. ಹಾಗಾಗಿ ಕುಜ, ಕು ಅಂದರೆ ಭೂಮಿ, ಜ ಅಂದರೆ ಜನ್ಮಿಸಿದವನು, ಭೂಮಿಗೆ ಹುಟ್ಟಿದಂಥವನು ಅಂತ. ಅದು ಶಿವನ ಶಕ್ತಿಯಿಂದ. ಹಾಗಾಗಿ ಶಿವನ ಮಗನೇ ಆಗಿದ್ದಾನೆ ಕುಜ. ಹೀಗಾಗಿ ಮೇಷರಾಶಿಯವರಿಗೆ ಶಿವನ ಒಲುಮೆ ಇಲ್ವಾ? ಖಂಡಿತ ಇದೆ. ಹೀಗಾಗಿ ಮೇಷರಾಶಿಯವರು ಸಾಮಾನ್ಯವಾಗಿ ಕುಜನ ಒಂದು ಪೂಜೆಗೆ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಹೇಳ್ತೀವಿ. ಆದರೆ
ಶಿವನ ಅಂಶದಿಂದ ಹುಟ್ಟಿರ್ತಕ್ಕಂಥವನೇ ಕುಜ. ಹೀಗಾಗಿ ಶಿವನ ಅನುಗ್ರಹ ನಿಮ್ಮ ರಾಶಿಗೂ ಬೇಕು, ಅದರಲ್ಲೇನು ಸಂಶಯ ಇಲ್ಲ. ಇನ್ನು ವೃಷಭ ರಾಶಿಯನ್ನು ಗಮನಿಸಿದ್ರೆ ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರ ದೊಡ್ಡ ಕಥೆ ಇದೆ. ಅಂಧಕಾಸುರ ಅಂತಕ್ಕಂಥ ಒಬ್ಬ ಮಹಾರಾಕ್ಷಸ, ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ನಾನು ಯಾರು, ಲಲಿತಾ ಪರಮೇಶ್ವರಿ ಇದ್ದಾಳಲ್ಲ ನನ್ನ ತಾಯಿ ಅಂತ ಅಂದ್ಕೋತ ನಾನು, ಆ ತಾಯಿಯಿಂದಾಗಿ ನನಗೆ ಆ ತಾಯಿಯಲ್ಲಿ ನಾನು ವ್ಯಾಮೋಹಿಸಿದರೆ ಅಂಥ ಸಂದರ್ಭ ಬಂದಾಗ ಅವಳಿಂದ ನನಗೆ ಮರಣ ಬರಲಿ ಅಂತಕ್ಕಂಥ ಒಂದು ವರವನ್ನು ಬೇಡಿರ್ತಾನವನು. ಅಂತಹ ಸಂದರ್ಭದಲ್ಲಿ ಅಂಧಕಾಸುರನ ಸೈನ್ಯವೆಲ್ಲ ದೇವತೆಗಳ ಯುದ್ಧಕ್ಕೆ ಹೊರಟಾಗ, ದೇವತೆಗಳ ಮೇಲೆ ಸೈನ್ಯಕ್ಕೆ ಯುದ್ಧಕ್ಕೆ ಹೊರಟಾಗ ರಾಕ್ಷಸರೆಲ್ಲ ಸಾಯ್ತಾ ಇರ್ತಾರೆ. ಸತ್ತವರನ್ನ ಬದುಕಿಸುವಂಥವನು ಯಾರು ಅಂದರೆ ಈ ಶುಕ್ರಾಚಾರ್ಯ, ಮೃತ ಸಂಜೀವಿನಿ ವಿದ್ಯೆಯಿಂದ. ಹೀಗಾಗಿ ಶಿವ ಆ ಶುಕ್ರನನ್ನೇ ನುಂಗಿಬಿಡ್ತಾನೆ. ಯಾರು ವೃಷಭ ರಾಶಿಯ ಅಧಿಪತಿಯೋ ಶುಕ್ರ, ಅವನನ್ನು ನುಂಗಿಬಿಡ್ತಾನೆ. ಶುಕ್ರನ ಪರಿಸ್ಥಿತಿ ಬೇಡ. ಆಗ ಶಿವನ ದೇಹದಲ್ಲಿ ಎಲ್ಲ ನೋಡ್ತಾನೆ, ಅವನು ಇಡೀ ಬ್ರಹ್ಮಾಂಡವೇ ಕಾಣ್ತಾ ಇದೆ ದೇಹದೊಳಗೆ. ಎಲ್ಲಿ ಹೋಗ್ತಾ ಇದ್ದೀರಿ ಎಲ್ಲಿ ಗೊತ್ತಾಗ್ತಿಲ್ಲ, ಅಷ್ಟು ವಿಸ್ತಾರವಾಗಿದೆ ಅವನ ಒಳಗಿನ ಪ್ರಪಂಚ. ಆನಂತರದಲ್ಲಿ ಪಾಪ ಅಂತೂ ಘೋರವಾದ ತಪಸ್ಸಲ್ಲೇ ಮಾಡಿ ಕೊನೆಗೆ ಅವನು ಶಕ್ತಿ ಪತನದಿಂದ, ಅವನು ವೀರ್ಯದಿಂದ ಹೊರಗೆ ಬರ್ತಾನೆ. ಹೀಗಾಗಿ ಶಿವನಿಗೆ ಮಗನಾದ ಶುಕ್ರನು ಕೂಡ. ಹೀಗಾಗಿ ವೃಷಭ ರಾಶಿಯವರಿಗೆ ಹಾಗಾಗಿ ಅವನಿಗೆ ಶುಕ್ಲ ಅಂತಲೂ ಹೆಸರು, ಶುಕ್ಲ ಅಂತೆಲ್ಲ ಹೆಸರಾಯಿತು ಅಂತ ಪುರಾಣಗಳು ವಿವರಿಸುತ್ತೆ. ಇನ್ನು ಸಾಕಷ್ಟು ವಿವರಣೆ ಇದೆ, ನನಗೆ ಕಾಲವಶಾತ್ ಕಾಲ ಇಲ್ಲ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದೇನೆ. ಹೀಗಾಗಿ ಈ ಶುಕ್ರನಿಗೆ ಬೇಡವಾ ನಮ್ಮ ಶಿವನ ಅನುಗ್ರಹ ಇಲ್ವಾ? ಮತ್ತು ಅಷ್ಟೇ ಅಲ್ಲ, ಅವನು 5,000 ವರ್ಷಗಳ ಕಾಲ ನಮ್ಮ ಕಾಶಿ ಕ್ಷೇತ್ರ ಯಾವುದಿದೆ ಈಗಿನ ಬನಾರಸ್, ವಾರಾಣಸಿ, ಅಲ್ಲಿ ಈ ಶುಕ್ರ 5,000 ವರ್ಷಗಳ ಕಾಲ ಶಿವನಿಗೆ ಅಭಿಷೇಕವನ್ನು ನೆರವೇರಿಸಿದ. ಹಾಗಾಗಿ ಅವನಿಗೆ ಬಹಳ ವಿಶೇಷವಾದ ಅನುಗ್ರಹವನ್ನು ಕೊಟ್ಟು ಅವನಿಗೂ ಗ್ರಹಪಟ್ಟವನ್ನು ಕೊಟ್ಟ ಶಿವ ಅಂತೆಲ್ಲ ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಹೀಗಾಗಿ ವೃಷಭ ರಾಶಿಗೆ ಇಲ್ಲವಾ ಶಿವನ ಕೃಪೆ? ಖಂಡಿತ ಇದೆ. ಇನ್ನು ಬುಧ ಅವನು ವಸ್ತುತಃ ಚಂದ್ರನ ಮಗ. ಚಂದ್ರ ಶಿವನ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂತಹ ಗ್ರಹವೇ. ಚಂದ್ರ ತನ್ನ ಆರೋಗ್ಯ, ನಾನು ಮುಂದೆ ಕರ್ಕಟಕ ರಾಶಿ ವಿವರಿಸುವಾಗ ಹೇಳ್ತೀನಿ, ಅವನು ತಪಸ್ಸು ಮಾಡಿ ಶಿವನ ಅನುಗ್ರಹ ಪಡೆದಂಥವನು. ಹೀಗಾಗಿ ಹೇಗೆ ಚಂದ್ರನಿಗೆ ಶಿವನ ಅನುಗ್ರಹ ಆಶೀರ್ವಾದ ಇದೆ ಅಂದರೆ ಸಹಜವಾಗಿ ಬುಧನಿಗೆ ಅವನ ಮಗನಿಗೂ ಬಂದುಬಿಡುತ್ತೆ. ಆದರೂ ವಿಷ್ಣುವಿನ ಆರಾಧನೆಯನ್ನು ಹೇಳಿದೆ ಜ್ಯೋತಿಷ್ಯ ಶಾಸ್ತ್ರ. ಇರಲಿ, ವಿಷ್ಣು ಕೂಡ ಬೇರೆ ಅಲ್ಲ, ಶಿವನ ಅರ್ಧ ಶರೀರದಲ್ಲಿದ್ದಾನಲ್ಲ. ಹೀಗಾಗಿ ಶಿವ ಹಾಗೂ ಕೇಶವರು ಬೇರೆ ಅಲ್ಲವೇ ಅಲ್ಲ. ಇನ್ನು ನಂತರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಕರ್ಕಟಕ ರಾಶಿ. ಕರ್ಕಟಕ ರಾಶಿಗೆ ಚಂದ್ರ ಅಧಿಪತಿ. ಚಂದ್ರ ಎಷ್ಟು ಸಹಸ್ರ ವರ್ಷಗಳ ಕಾಲ ಶಿವನ ತಪಸ್ಸನ್ನು ಮಾಡಿದ. ಆ ತಪಸ್ಸಿನಿಂದಾಗಿ ಅವನಿಗೆ ಕ್ಷಯರೋಗ ಅಂತಕ್ಕಂಥ ನಿವಾರಣೆಯ ದಕ್ಷ ಬ್ರಹ್ಮನಿಂದ ಬಂದಿರತಕ್ಕಂಥ ದೊಡ್ಡ ಕಥೆ ಅದು. ಆ 27 ನಕ್ಷತ್ರಗಳನ್ನು ವಿವಾಹವಾದ ಸಂದರ್ಭದಲ್ಲಿ ರೋಹಿಣಿಯನ್ನು ಅತ್ಯಂತ ಪ್ರೀತಿಯಾಗಿ ಕಾಣ್ತಾ ಇದ್ದ, ಬೇರೆ ನಕ್ಷತ್ರಗಳನ್ನು ತಿರಸ್ಕಾರ ಮಾಡಿದ ಅನ್ನೋ ಕಾರಣಕ್ಕೆ ಅವನಿಗೆ ಕ್ಷಯರೋಗ ಬಂತು. ದಕ್ಷ ಬ್ರಹ್ಮ ಶಾಪ ಕೊಟ್ಟ. ಅದರ ನಿವಾರಣೆಗಾಗಿ ಚಂದ್ರ ಶಿವನನ್ನು ಕುರಿತು ವಿಶೇಷ ಘೋರವಾದ ತಪಸ್ಸನ್ನು ಮಾಡಿದ. ನಾವು ಈ ದಿವಸ ಆ ಸೌರಾಷ್ಟ್ರ ಕ್ಷೇತ್ರದಲ್ಲಿ ಕಾಣ್ತೀವಿ, ಸೋಮನಾಥ. ಆ ಕ್ಷೇತ್ರ ಬಂದಿದ್ದೇ ಚಂದ್ರನಿಂದ. ಹೀಗಾಗಿ ಮತ್ತು ಆತ ತಪಸ್ಸು ಮಾಡಿದ್ದು ನಮ್ಮ ಕರ್ನಾಟಕದ ಉಡುಪಿ ಕ್ಷೇತ್ರದಲ್ಲಿ ಅಂತೆಲ್ಲ ಪುರಾಣದಲ್ಲಿ ಕಥೆ ಕಾಣ್ತೀವಿ. ಹೀಗಾಗಿ ಅವನನ್ನು ಒಲಿಸಿಕೊಂಡು ಸಾಕ್ಷಾತ್ ಚಂದ್ರ ಪರಮೇಶ್ವರ ತನ್ನ ತಲೆಯಲ್ಲೇ ಧರಿಸಿಬಿಟ್ಟ, ಚಂದ್ರಶೇಖರನಾಗ್ಬಿಟ್ಟ. ಹೀಗಾಗಿ ಚಂದ್ರನಿಗೆ ಶಿವನ ಅನುಗ್ರಹ ಇಲ್ಲವಾ? ಹೀಗಾಗಿ ಕರ್ಕಟಕ ರಾಶಿಯವರೆಗೂ ಶಿವನ ಅನುಗ್ರಹ ಬೇಕು. ಇನ್ನು ನಾವು ಸಿಂಹರಾಶಿಯನ್ನು ಗಮನಿಸಿದ್ರೆ ಅರ್ಕಶಂಭು ಅಂತ ಹೇಳುತ್ತೆ. ಸೂರ್ಯನನ್ನೇ ಶಿವ ಅಂತ ಪರಿಗಣಿಸ್ತಕ್ಕಂಥದ್ದು ಇದೆ. ಕುವೆಂಪು ಅವರು ಬರಿತಾರಲ್ವಾ, ಬಿಸಿಲಿದು ಬರೀ ಬಿಸಿಲಲ್ಲವೋ ಅಂತ, ರವಿವದನವೇ ಶಿವ ಸದನವೋ ಅಂತ ಹೇಳ್ತಾರೆ. ಉಪನಿಷತ್ ವಾಕ್ಯ ಆಗಿದು. ಉಪನಿಷತ್ತುಗಳಲ್ಲೆಲ್ಲ ಸೂರ್ಯನನ್ನು ಕಾಣ್ದು ಆ ವ್ಯೂಹರಶ್ಮಿಯನ್ನು ಸರಿಸುವ ಅದನ್ನು ಯಾವುದು ನೋಡಿದ್ರೆ ಅದು ಪರಶಿವನಾಗಿದ್ದಾನೆ ಅಂತಕ್ಕಂಥ ಶಕ್ತಿಯನ್ನು ಹೇಳುತ್ತೆ. ಹೀಗಾಗಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಸೂರ್ಯನನ್ನು ಸಾಕ್ಷಾತ್ ಶಿವ ಅಂತ ಪರಿಗಣಿಸಿದೆ. ಹೀಗಾಗಿ ಸಿಂಹರಾಶಿಯ ಅಧಿಪತಿ ಸೂರ್ಯ ಬೇರೆಯಲ್ಲ, ಶಿವ ಬೇರೆಯಲ್ಲ. ಆ ರೀತಿಯಲ್ಲಿ ಶಿವನ ಕೃಪೆ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಯಥಾ ಪ್ರಕಾರ ಬುಧನೇ ಅಧಿಪತಿ, ನಾನು ಆಗಲೇ ಹೇಳಿದ ಹಾಗೆ. ಇನ್ನು ವೃಶ್ಚಿಕಕ್ಕೆ ಕುಜ, ನಾನು ಆಗಲೇ ಹೇಳಿದ್ದೀನಿ ಆ ವಿಚಾರವನ್ನು. ಇನ್ನು ಮುಖ್ಯವಾಗಿ ನಾವು ಅಲ್ಲಿ ಗಮನಿಸ್ತಕ್ಕಂಥದ್ದು ಧನು ರಾಶಿ. ಅಲ್ಲಿ ಬೃಹಸ್ಪತಿ ದೊಡ್ಡ ಕಥೆಗಳಿದ್ದಾವೆ.
ಮುಖ್ಯವಾಗಿ ಬೃಹಸ್ಪತಿ ಕೂಡ ಕಾಶಿ ಕ್ಷೇತ್ರದಲ್ಲಿ 10,000 ವರ್ಷಗಳ ಕಾಲ ಶಿವನನ್ನು ಕುರಿತು ಸುದೀರ್ಘ ತಪಸ್ಸನ್ನು ಮಾಡಿದ. ಶಿವ ಮೆಚ್ಚಿ ನೀನು ನನ್ನ ಜೀವವೇ ಆಗಿದ್ದೀಯಾ ಅಂತ ಹೇಳಿ ಅನುಗ್ರಹ ಮಾಡಿ ನಿನಗೆ ಜೀವ ಅಂತ ಹೆಸರು ಬರುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿದ. ಹಾಗಾಗಿ ಜೀವ ಅಂತ ಕರೀತಾರೆ ಗುರುವನ್ನು. ಅವನ ಬೇರೆ ಬೇರೆ ಹೆಸರುಗಳಲ್ಲಿ ಜೀವ ಅಂತಕ್ಕಂಥದ್ದು ಒಂದು ಅಂತ. ಮತ್ತು ಬೃಹತ್ತಾದ ತಪಸ್ಸನ್ನು ಮಾಡಿದ್ಯಾ ನೀನು ನನ್ನ ಕುರಿತು, 10,000 ವರ್ಷಗಳ ಕಾಲ ಮಾಡಿದ್ಯಾ. ಹೀಗಾಗಿ ಬೃಹತ್ತಾದ ತಪಸ್ಸಿಗೆ ನೀನು ಬೃಹಸ್ಪತಿ ಅಂತ ಆಗುವಂತಲೂ ಶಿವ ಅನುಗ್ರಹ ಮಾಡ್ತಾನೆ. ಹೀಗಾಗಿ ಆ ಬೃಹಸ್ಪತಿ ದೇವತೆಗಳ ರಾಜ, ದೇವತೆಗಳ ಗುರು ಅಂತ ಅನ್ನಿಸ್ಕೊಂಡಿದ್ದೇ ಶಿವನ ಅನುಗ್ರಹದಿಂದ. ಹೀಗಾಗಿ ಬೃಹಸ್ಪತಿಗೆ ಶಿವನ ಅನುಗ್ರಹ ಇದ್ದೇ ಇದೆ. ಇನ್ನು ಶನೈಶ್ಚರನಂತೂ ನಿಮಗೆ ಕಥೆನೇ ಗೊತ್ತಿದೆ. ಶನೈಶ್ಚರ ಶಿವನನ್ನು ಕುರಿತು ಮತ್ತು ಸೂರ್ಯನ ಪುತ್ರ ಬೇರೆ ಶಿವನ ಪುತ್ರನೇ ಆಗಿಬಿಟ್ಟಿದ್ದಾನೆ ತನ್ನ ಮೂಲಕ. ಮತ್ತು ಆತ ಕೂಡ ಶಿವನ ಕುರಿತಾಗಿ ತಪಸ್ಸನ್ನು ಮಾಡಿ ಗ್ರಹಪಟ್ಟವನ್ನು ಸ್ವೀಕರಿಸಿದ್ದು, ಇದೆಲ್ಲ ಕಥೆ ಇದ್ದೇ ಇದೆ. ಹೀಗಾಗಿ ಎಲ್ಲ ರಾಶಿಗಳನ್ನು ಒಂದು ಕಡೆಯಿಂದ ನೋಡ್ತಾ ಬಂದರೆ ಪ್ರತಿ ರಾಶಿಯವರು, ಪ್ರತಿ ಗ್ರಹಗಳು ಕೂಡ ಶಿವನನ್ನು ಕುರಿತು ವಿಶೇಷವಾದ ತಪಸ್ಸನ್ನು ಮಾಡಿದ್ದಾರೆ. ಅವರಿಗೆಲ್ಲ ಪಟ್ಟ ಬಂತು, ನಮ್ಮ ಕಥೆ ಹೇಳಿ ಅಂತ. ನಿಜ ನಿಜ. ಈಗ ಶಿವ ಅಂದ ತಕ್ಷಣ, ಶಿವರಾತ್ರಿ ಅಂದ ತಕ್ಷಣ ಎಲ್ಲರೂ ಉಪವಾಸ ಮಾಡುವಂಥದ್ದು, ಜಾಗರಣೆ ಕೂರುವಂಥದ್ದು, ಇದು ಬಹಳ ವಿಶೇಷ. ಜೊತೆಗೆ ಶಿವ ಉಗ್ರ ರೂಪಿ. ಸೊ ಆತನನ್ನ ಸಮಾಧಾನ ಮಾಡಬೇಕು ಅಂತಂದ್ರೆ ಅಭಿಷೇಕ ಆಗ್ಲೇಬೇಕು ಅಂತ. ಇದರ ವಿಶೇಷತೆ ತಿಳಿಸ್ಕೊಡೋದಾದ್ರೆ ಶಿವನಿಗೆ ಅಭಿಷೇಕ ಯಾಕೆ ಪ್ರಿಯ? ಹಾಂ, ಖಂಡಿತ. ಶಿವ ಉಗ್ರ ಸ್ವರೂಪಿ ಅಷ್ಟೇ ಅಲ್ಲ, ಶಾಂತ ಸ್ವರೂಪನೂ ಹೌದು. ಅವನು ಶುದ್ಧ ಸ್ಫಟಿಕ ಸಂಕಾಶ ಮತ್ತು ಶುದ್ಧ ವಿಧಿ. ಅವನು ಹೇಗೆ ಅಂದರೆ ಧ್ಯಾನ ಮಾಡ್ತಾ ಇರ್ತಾರೆ. ಶಿವನನ್ನು ನಾವು ನೋಡುವಾಗ ಅವನು ಕೈಲಾಸದಲ್ಲಿ ಆ ಚಳಿಯಲ್ಲಿ ಕುಳಿತು ಅವನು ತಪಸ್ಸನ್ನು ಮಾಡ್ತಾ ಇರ್ತಾನೆ. ಶಾಂತ ಸ್ವರೂಪಿ ಅಂತ. ಘೋರವಾಗ್ತಾನೆ ತ್ರಿಪುರಾಸುರ ಅಂತ, ಅಂಧಕಾಸುರ ಅಂಥ ರಾಕ್ಷಸರನ್ನ ಸಂಹಾರವಾಗ ಎಲ್ಲ ದೇವತೆಗಳಿಗೆ ಘೋರತೆಯೂ ಇದೆ, ಶಾಂತತೆಯೂ, ಎರಡೂ ಸ್ವರೂಪಗಳಿದ್ದಾವೆ. ಶಿವ ವಸ್ತುತಃ ಶಾಂತ. ಅವನು ಸದಾ ಧ್ಯಾನ ಸ್ವರೂಪದಲ್ಲಿರ್ತಕ್ಕಂಥವನು. ಅವನು ಭಕ್ತರನ್ನು ತುಂಬ ಪ್ರೀತಿಯಿಂದ ಕಾಣ್ತಕ್ಕಂಥವನು. ಯಾರು ನಮಃ ಶಿವಾಯ ಅಂತಕ್ಕಂಥ ಒಂದು ಪಂಚಾಕ್ಷರಿ ಮಂತ್ರ ಇದೆ, ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಬಿಟ್ಟರೆ, ನೀವು ಪ್ರತಿ ದಿವಸ ಶಿವಪಂಚಾಕ್ಷರಿ ಮಂತ್ರದಲ್ಲಿ ನೀವು ಅನುಸಂಧಾನ ಮಾಡ್ತಾ ಇದ್ದೀರಾ, ಆ ಮಂತ್ರದ ಅನುಸಂಧಾನದಲ್ಲಿ ಇದ್ದೀರಾ ಅಂತಂದುಬಿಟ್ರೆ ಶಿವನ ಕೃಪೆ ಆಗಿಬಿಡುತ್ತೆ ನಿಮಗೆ. ಹೀಗಾಗಿ ಶಿವನಿಗೆ ಹಲವು ದಾರಿ ಇದ್ದಾವೆ. ನೀವು ಶಿವನನ್ನು ತುಂಬ ಒಲಿಸ್ಕೊಳ್ಬೇಕು ಬಹಳ ಶೀಘ್ರದಲ್ಲಿ ಅಂದರೆ ಅಭಿಷೇಕ ಮಾಡಿದ್ರೆ ಅವನು ಅಭಿಷೇಕ ಪ್ರಿಯ ಅಂತ. ನೀವು ರುದ್ರಾಭಿಷೇಕ ಅಂದರೆ, ರುದ್ರಾಭಿಷೇಕ ಅಂತಂದರೆ ಏನು ಅಂದರೆ ರುದ್ರಪ್ರಶ್ನ ಅಂತಕ್ಕಂಥ ಒಂದು ಮಂತ್ರ ಭಾಗ ಇದೆ. ಆ ಮಂತ್ರ ಭಾಗವನ್ನು ಹೇಳ್ಕೊಳ್ತಾ ಆ ಶಿವನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಜಲಾಭಿಷೇಕ ತುಂಬ ಇಷ್ಟ. ಅವನು ಸದಾ ತಂಪಿನಲ್ಲಿರಲಿಕ್ಕೆ ಬಯಸ್ತಾನೆ. ಹೀಗಾಗಿ ಅವನಿಗೆ ಅಭಿಷೇಕವನ್ನು ಮಾಡಿದ್ರೆ ಅವನು ತಂಪಾಗಿಬಿಟ್ಟು, ಅವನ ಮನಸ್ಸು ತಂಪಾಗಿಬಿಟ್ಟು ನಿಮಗೆ ಬಹಳ ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನೆ ಅಂತ. ಎರಡನೇದು, ಶಿವನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಬಿಲ್ವಾರ್ಚನೆ. ಶಿವನಿಗೆ ನೀವು ಆ ದಿವಸ ನೋಡಿ, ಇನ್ನೂ ಸಾಕಷ್ಟು ಸಮಯ ಇದೆ. ಈ ದಿವಸನೇ ಯಾಕೆ ಈ ಕಾರ್ಯಕ್ರಮ ಅಂದರೆ ಒಂದಷ್ಟು ಸಿದ್ಧತೆ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ. ಶಿವರಾತ್ರಿ ದಿವಸ ಸೋಮವಾರ ಶಿವನ ವಾರ, ಮಂಗಳವಾರ ಪ್ರದೋಷ ಇದೆ, ಬುಧವಾರ ಶಿವರಾತ್ರಿ ಬರುತ್ತೆ. ಇದೊಂಥರ ದೀಪಾವಳಿ ರೂಪದಲ್ಲಿ ಹೇಗೆ ನಾವು ಹಬ್ಬಗಳ ಸಾಲು ಕಾಣ್ತೀವೋ ಹಾಗೆ ಶಿವನ ಆರಾಧನೆಗೆ ಈ ದಿವಸದಿಂದಲೇ ಪ್ರಾರಂಭ. ನಾವು ಈ ದಿವಸನೂ ಶಿವನ ಪ್ರಾರ್ಥನೆ ಮಾಡಿಬಿಡೋಣ ಅಂತ. ಹೀಗಾಗಿ ಬಿಲ್ವಾರ್ಚನೆ, ಬಿಲ್ವಪತ್ರೆಗಳನ್ನು ನೀವೇ ಇನ್ಯಾಲ್ಲೋ ನಾನು ಆರ್ಡ್ರ್ ಮಾಡದೆ ಬಂತು ಮನೆಗೆ, ಈ ಥರ ಬಿಟ್ಬಿಡಿ. ಈಗ ಎಲ್ಲ ಆರ್ಡ್ರ್ ಮಾಡಿ ತರಿಸ್ಲಿಕ್ಕೆ ಸಾಕಷ್ಟು ದಾರಿ ಇದ್ದಾವೆ. ನೀವು ತಪಸ್ಸು ಮಾಡಬೇಕು. ನೀವೇ ಖುದ್ದು ಹೋಗಿ ಬಿಲ್ವ ವೃಕ್ಷ ಇದ್ದರೆ ಎಲ್ಲ ಬಿಲ್ವಪತ್ರೆನ ತೆಗೆದುಬಿಡೋದಲ್ಲ, ಆ ಕೊಂಬೆಗಳನ್ನು ಕತ್ತರಿಸ್ಬಿಡೋದಲ್ಲ, ಎಲೆಗಳನ್ನು ತ್ರಿದಳ 3 ದಳ ಇರತಕ್ಕಂಥ ಆ ಒಂದು ಎಲೆಯನ್ನು, ಪತ್ರೆಯನ್ನು ತಗೊಂಡು ಬಂದು ಇಟ್ಟುಕೊಂಡು 108 ಸಾಧ್ಯವಾದಷ್ಟು ಶಿವನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು. ಬಿಲ್ವಾರ್ಚನೆಯಿಂದ ಮಹತ್ತರವಾದ ಫಲ ಇದೆ ಬಿಲ್ವಾರ್ಚನೆಗೆ. ನೀವೇನಾದರೂ 1,00,000 ಬಿಲ್ವಾರ್ಚನೆ ಮಾಡಿದ್ರೆ ಅಧಿಕಾರವೇ ಸಿಕ್ಬಿಡುತ್ತೆ ಅಂತ ಪುರಾಣಗಳಲ್ಲಿ ಹೇಳುತ್ತೆ. ಎಲ್ಲ ಶಿವಪುರಾಣದಿಂದ ಹಿಡಿದು ಲಿಂಗಪುರಾಣ, ದೇವಿ ಭಾಗವತದಲ್ಲೂ ಕೂಡ ಈ ಬಿಲ್ವಾರ್ಚನೆ ಬಗ್ಗೆ ಬಹಳ ವಿಶೇಷವಾದ ಕಥೆಯನ್ನು ಹೇಳಿದ್ದಾರೆ. ಅಂದರೆ ಅದರ ಸಾರ ಅಂದರೆ ಆ ಶಕ್ತಿಯ ಮಹಿಮೆ ಇದೆ ಅಂತ. ಶಿವನಿಗೆ ಬಿಲ್ವವನ್ನು ಸಮರ್ಪಣೆ ಮಾಡಿದರೆ ಸಾಕ್ಷಾತ್ ಪಾರ್ವತಿಯನ್ನೇ ಸಮರ್ಪಣೆ ಮಾಡಿದ ಹಾಗೆ ಅಂತ. ಪಾರ್ವತಿ ಕೂಡ ಆಕೆಯ ಬೆವರ ಹನಿಯಿಂದ ಹುಟ್ಟಿದ್ದು ಅಂತ ಪುರಾಣ ಹೇಳುತ್ತೆ. ಇನ್ನೊಂದು ಕಥೆಯ ಪ್ರಕಾರ ಸಾಕ್ಷಾತ್ ಶ್ರೀಫಲ ಅಂತ ಅದಕ್ಕೆ ಹೆಸರು. ಲಕ್ಷ್ಮಿ ಶಿವನನ್ನು ಕುರಿತು ತುಂಬ ತೀವ್ರವಾದ ಪ್ರೀತಿ ಆಯಿತಂತೆ.
ನಾನು ಈ ದಿವಸ ಶಿವನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ, ಆ ಪೂಜೆಯನ್ನು ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ 1008 ಆ ಪುಷ್ಪ ಅರ್ಚನೆ ಮಾಡುವ ಸಂದರ್ಭದಲ್ಲಿ 1007 ಪುಷ್ಪವನ್ನು ಮುಗಿದ ಮೇಲೆ 8ನೇ ಸಿಗಲಿಲ್ವಲ್ಲ, ಶಿವಪೂಜೆ ಭಂಗ ಆಗತ್ತೆ ಈಗ ಎದ್ರೆ ಅಂತ ಹೇಳಿ ತನ್ನ ಸ್ತನವನ್ನೇ ಕತ್ತರಿಸಿಕೊಂಡು ಹೂವಿನ ರೂಪದಲ್ಲಿ ಶಿವನಿಗೆ ಸಮರ್ಪಣೆ ಮಾಡಿದಂತೆ. ತಕ್ಷಣ ಶಿವ ಗಂಗಾಜಲವನ್ನು ಹರಿಸಿ ಆಕೆಯ ನೋವನ್ನು ಶಮನ ಮಾಡಿದ ಅಂತ. ಮತ್ತು ಹಾಗಾಗಿ ಶ್ರೀವೃಕ್ಷ ಆಕೆಯೇ ನಮ್ಮ ಈ ಮಲ್ಲಿಕಾರ್ಜುನ ಸನ್ನಿಧಾನ ಏನಿದೆ ಶ್ರೀಶೈಲದಲ್ಲಿ, ಅಲ್ಲಿ ಶ್ರೀಫಲವಾದಳು, ಬಿಲ್ವವೃಕ್ಷವಾದಳು ಲಕ್ಷ್ಮಿ, ಅದು ಶಿವನಿಗೆ ಪ್ರೀತಿ ಅಂತಕ್ಕಂತಹ ಕಥೆಯನ್ನು ಕಾಣ್ತೇವೆ. ಹೀಗಾಗಿ ಶಿವನಿಗೆ ತುಂಬ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು ಬಿಲ್ವ. ಇದನ್ನು ಸಮರ್ಪಣೆ ಮಾಡಿದ್ರೆ ಶಿವ ತುಂಬ ಸಂತುಷ್ಟನಾಗ್ತಾನಂತೆ. ನಿಮ್ಮ ಯಾವ ಕೋರಿಕೆಗಳಿದ್ದಾವೆ ಅದನ್ನು ಅನುಗ್ರಹಿಸಿ ಬಿಡ್ತಾನೆ ಅಂತ. ಮತ್ತು ಭಸ್ಮಾರ್ಚನೆ ಅಂತಕ್ಕಂಥದ್ದು ಎಷ್ಟು ವಿಶಿಷ್ಟ. ನಾವು ಮಹಾಕಾಲದಲ್ಲಿ ಕಾಣ್ತೀವಲ್ಲ, ನಾವು ಯಾವುದನ್ನು ಜ್ಯೋತಿರ್ಲಿಂಗ ಅವುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು, ಅಲ್ಲಿ ಭಸ್ಮಾರ್ಚನೆಯೇ ಬಹಳ ವಿಶೇಷ. ಮತ್ತು ಅಷ್ಟೇ ಅಲ್ಲ, ಸ್ಮಶಾನದ ಭಸ್ಮವನ್ನು ಅರ್ಚನೆ ಮಾಡ್ತಕ್ಕಂಥ ಅಲ್ಲಿ ಮಾತ್ರ ಅದು ಒಂದು ಬಹಳ ವಿಶೇಷ. ನಾವು ಹೀಗೆ ಹಲವು ಎಡೆ ನಾವು ಕಾಣ್ತೀವಿ. ಅಂತೂ ಭಸ್ಮ ಶಿವನಿಗೆ ತುಂಬ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಂದು ಮಂಗಳ ವಸ್ತು. ಅದರಿಂದಾಗಿ ಅವನನ್ನು ಅಭಿಷೇಕ ಮಾಡಿದ್ರೆ, ಭಸ್ಮಾಭಿಷೇಕವನ್ನು ಮಾಡಿದ್ರೆ, ಭಸ್ಮ ಅರ್ಚನೆ ಮಾಡಿದ್ರೆ ಶಿವ ತುಂಬ ಒಲಿದು ಬಿಡ್ತಾನೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.